ಛ ಎಲ್ಲಿ ನೋಡಿದ್ರು ನಮ್ಮ ಹುಡುಗಿನೇ ಕಾಣಿಸ್ತಾಳೆ. ಅಶೋ, ಆ ಆಟೋ ಡ್ರೈವರ್ ಈಗ ನನ್ನೇ ಹುಡ್ಕೊಂಡು ಬಂದಿದ್ದಾನೆ. ಅವನ ಹತ್ರ ನಾನು ಇವೆಂಟ್ ಹೆಡ್ ಅಂತ ಬೇರೆ ಹೇಳಿದ್ದೀನಿ. ಈಗ ನಾನು ಜ್ಯೂಸ್ ಇಟ್ಕೊಂಡಿರೋದನ್ನ ನೋಡಿದ್ರೆ ಅಷ್ಟೇ. ಈಗ ಎಲ್ಲಿಗೋದ್ಲು ನಮ್ಮ ಹುಡುಗಿ ಪರಿ? ಎಕ್ಸ್ಕ್ಯೂಸ್ ಮೀ. ಹಾ ಹೇಳಿ. ನಿಮ್ಮ ಇವೆಂಟ್ ಹೆಡ್ ಎಲ್ಲಿದ್ದಾರೆ? ಅವರಾ? ಏಯ್ ಪರಿ, ಅಲ್ಲಿ ನೋಡಿ, ಅಲ್ಲಿದ್ದಾರಲ್ಲ. ಏನ್ ದೊಡ್ಡ ಹೋಟೆಲ್ ಓನರ್ ತರ ಕೈ ಕಟ್ಕೊಂಡು ನಿಂತಿದ್ಯಾ? ಮೇಡಮ್, ನೀನೆಲ್ಲಿ ಗೆಸ್ಟ್ ನ ನೋಡ್ಕೊಳ್ತಿದ್ಯಾ? ಇನ್ನು ಹುಡುಗಿ ಕಡೆಯವ್ರು ಯಾರಿಗೂ ಕೂಡ ವೆಲ್ಕಮ್ ಡ್ರಿಂಕ್ಸ್ ನ ಕೊಟ್ಟಿಲ್ವಂತೆ. ನೀನು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೋಗ್ತೀನಿ ಮೇಡಮ್. ಬೇಕಾಗಿಲ್ಲ, ನೀನ್ ಬೇಡ, ಅದನ್ನ ನನಗೆ ಕೊಡು. ಹುಡುಗಿ ಕಡೆಯವ್ರಿಗೆ ನಾನೇ ಕೊಡ್ತೀನಿ. ತಗೊಳ್ಳಿ ಮೇಡಮ್. ಹಾಗಲ್ಲ, ಹೀಗಿಡ್ಕೊಳ್ಳಿ. ನಿಮ್ಮ ಇವೆಂಟ್ ಹೆಡ್ ಅವರೇನಾ? ಹೌದು ಸರ್. ಸರಿ, ಓಕೆ ರೀ, ಥ್ಯಾಂಕ್ ಯು. ಒಬ್ರು ಮಿಸ್ ಮಾಡಿದೆ, ಎಲ್ರಿಗೂ ಕೊಡಿ ಮೇಡಮ್. ಎಲ್ಲರ ಹತ್ರ ಹೋಗಿ ಕೊಟ್ಟು ಬನ್ನಿ. ಹುಷಾರು, ಕೇರ್ಫುಲ್. ನೀವು ಹೋಗಿ ಮೇಡಮ್, ಸ್ವಲ್ಪ ಹುಷಾರಾಗಿ ಹಿಡ್ಕೊಂಡು ಹೋಗಿ. ಹೋಗಿ, ಹುಷಾರು ಮೇಡಮ್, ನೋಡ್ಕೊಂಡು ಹೋಗಿ. ಯಪ್ಪ, ಏನ್ ಗೊತ್ತು, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ ಗುರು. ಹೌದೌದು, ಒಂದ್ ನಿಮಿಷ ಬನ್ನಿ. ನಾನು ಹಿಂಗಾಗ್ಲೇ ಹೇಳ್ದೆ ಅಲ್ವಾ? ಏಯ್ ಅಮ್ಮ, ಎಲ್ಗೋ ಹೋಗಿದ್ದೆ? ರೂಮಲ್ಲಿದ್ನಮ್ಮ. ಇನ್ನೇನ್ ಫಂಕ್ಷನ್ ಶುರುವಾಗತ್ತೆ, ಕೋಟ್ ಇಲ್ದೆ ಏನೋ ಹೀಗೆ ಓಡಾಡ್ತಿದ್ಯಾ? ಎಲ್ಲೋ ನಿನ್ ಪಾರ್ಟಿ ವೇರ್? ಅಮ್ಮ, ಅದು ಬಂದು ಏನಾಯ್ತಂದ್ರೆ, ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಕ್ ಬಂದೆ. ನಿಜವಾಗ್ಲೂ ಇವನ್ ಬೌನ್ಸರೇ? ಏನ್ ತಪ್ಪು ಮಾಡಿದನೋ ಏನೋ, ಸರೋಜ ದೇವಿ ಹತ್ರ ಸರಿಯಾಗಿ ಸಿಕ್ಕಾಕೊಂಡ. ನಿನ್ನ ನಾನು ಗಮನಿಸ್ದೆ. ಇವೆಂಟ್ ಅಲ್ಲಿ ನೀನ್ ಯಾರನ್ನೋ ಹುಡುಕ್ತಿದ್ಯಾ? ಅಮ್ಮ, ಅದು ಅಭಿ ಎಲ್ಲಿ ಅಂತ. ಯಾವ ಜ್ಞಾನದಲ್ಲಿ ಓಡಾಡ್ತಿದ್ಯಾ ಅರ್ಜುನ್? ಅಭಿ ನಿನ್ ಜೊತೆ ಇದ್ದಾನೆ ಅಂತ ನಾನ್ ಆರಾಮಾಗಿದ್ದೀನಿ, ಆದ್ರೆ ನಿನಗೆ ಅಭಿ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಕೂಡ ಗೊತ್ತಿಲ್ಲ. ಅಯ್ಯೋ ಇಲ್ಲಮ್ಮ, ಅದು ಬಂದು. ಹೌದು, ನೀನ್ ಯಾಕೆ ಕ್ಯಾಶುಯಲ್ ಆಗಿ ಮಾತಾಡ್ದೆ ಈ ತರ ಕೈ ಕಟ್ಕೊಂಡು ನಿಂತಿದ್ಯಾ? ಅದು ಏನಿಲ್ಲಮ್ಮ, AC ತುಂಬಾ ಜಾಸ್ತಿ ಇದೆ, ಚಳಿ ಆಗ್ತಾ ಇದೆ ಅದಕ್ಕೆ. ಎಸಿನಾ? ಛೇ, ಎಷ್ಟೇ ಕೆಲಸದವರಾಗಿದ್ರು ಸರೋಜಾದೇವಿ ಮುಂದೆ ಇಷ್ಟು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗತ್ತಲ್ಲಿದ್ರೆ ಏನಾಗುತ್ತೆ, ಆಮೇಲೆ ಇವ್ನು ಸಿಕ್ಕಾಗ ಹೇಳ್ಕೊಡ್ಬೇಕು. ಏ ಅರ್ಜುನ್, ನಾನ್ ಮಾತಾಡ್ಬೇಕಾದ್ರೆ ನೀನ್ ಬೇರೆ ಕಡೆ ನೋಡ್ತಿದ್ಯಾ? ನಾನ್ ನಿನ್ಗೆ ಹೇಳ್ತಿರೋ ತಲೆಗೆ ಹೋಗ್ತಿದ್ಯಾ? ನಿನ್ ಮನ್ಸಲ್ಲಿ ನೀನ್ ಏನ್ ಅನ್ಕೊಂಡಿದ್ಯಾ? ಇಲ್ಲಮ್ಮ, ಹೇಳಮ್ಮ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಇವೆಂಟ್ ಶುರುವಾಗತ್ತೆ. ನೀನ್ ಬೇಗ ಹೋಗಿ ರೆಡಿ ಆಗಿ ಅಭಿನೂ ರೆಡಿ ಮಾಡ್ಕೊಂಡ್ ಕರ್ಕೊಂಡ್ ಬಾ. ಹೋಗು. ಸರಿಮ್ಮ. ಏಯ್ ಛೀ, ಕೈ ಕೆಳಗಡೆ ಇಳಿಸು. ನೋಡ್ದವ್ರು ನನ್ ಮಗ ಅಂತ ಅನ್ಕೊಳ್ದೆ ನನ್ ಹತ್ರ ಕೆಲಸ ಮಾಡೋನೇನೋ ಅಂತ ತಪ್ಪಾಗಿ ತಿಳ್ಕೊತಾರೆ. ಅವಳು ಹಂಗ ಅನ್ಕೊಂಡ್ಲಿ ಅಂತ ತಾನೇ ನಾನು ಹಿಂಗೆಲ್ಲ ಮಾಡ್ತಿರೋದು. ಅರ್ಜುನ್, ಬೇಗ ಹೋಗಿ ರೆಡಿ ಆಗಿ ಅಭಿನ ಕರ್ಕೊಂಡ್ ಬಾ. ಸರಿಮಾ, ಹೋಗು. ಹಲೋ. ಹೇಳಿ. ಇಲ್ಲಿ ಕಾಣ್ತಿಲ್ವಲ್ಲ, ಎಲ್ಲಿಗೋದ್ಲು? ಬಲೂನ್ ಪಂಪ್ ಹಾಳಾಯ್ತಂತಲ್ಲ? ಇಲ್ವಲ್ಲ. ನಿನ್ಗೆ ವೀಸಿಂಗ್ ಪ್ರಾಬ್ಲಮ್, ಬಲೂನ್ ಊದಿ ನಿನ್ಗೆ ಮೂಗು ಬಾಯಲ್ಲಿ ರಕ್ತ ಬಂತಂತಲ್ಲ? ಬಲೂನ್ ಊದಿ ರಕ್ತ ಬರ್ಲಿಲ್ಲ, ಇದು ಒಡಿಯೋ ಸೌಂಡ್ ಕೇಳಿ ಕಿವಿಲಿ ರಕ್ತ ಬಂತು ಅಷ್ಟೇ. ಯಾರೋ ನಿಮ್ಗೆ ಚೆನ್ನಾಗಿ ಸುಳ್ಳು ಹೇಳಿ ಫೂಲ್ ಮಾಡಿದ್ದಾರೆ.
ನಾನೇ ನಿಮ್ಮನ್ನು ಗಮನಿಸಿದೆ, ಫೋನಲ್ಲಿ ಮಾತಾಡ್ಕೊಂಡ್ಬಂದು ನಿಮಗೆ ಡಿಕ್ಕಿ ಹೊಡೆದೆ. ಅದು 2 ಸಲ. ಇಟ್ಸ್ ಮೈ ಮಿಸ್ಟೇಕ್. 2 ಸಲ ಸಾರಿ ಕೇಳ್ಬಿಡ್ತೀನಿ. ಸಾರಿ, ಐ ಆಮ್ ರಿಯಲಿ ವೆರಿ 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 ಸಾರಿ. ಸ್ಮಾರ್ಟ್. ಆದರೆ ನಿಮಗೆ ನಾನು ಡಿಕ್ಕಿ ಹೊಡೆದಿದ್ದಕ್ಕೆ ನನಗೆ ಬೇಜಾರೇನಿಲ್ಲ. ಮತ್ತಿನ್ನೇನು ಹೇಳಿ, ಒಂದು ಅಂದವಾಗಿರೋ ಗುಲಾಬಿ ಹೂವಿನ ಮೇಲೆ ಒಂದು ದುಂಬಿ ಹಾರು ಬಂದು ಕೂತ್ಕೊಂಡ್ರೆ ಅದಕ್ಕೇನು ಬೇಜಾರಾಗತ್ತಾ? ಆಕ್ಚುಲಿ ಯು ಆರ್ ಲುಕಿಂಗ್ ಸೋ ಪ್ರಿಟಿ, ಲೈಕ್ ಅ ರೆಡ್ ರೋಸ್. ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ ಟು ಬಾದರ್ ಯು. ಆಕ್ಚುಲಿ ನಾನು ನಿಮ್ಮ ಕಂಪ್ನಿ ಈವೆಂಟ್ ಹೆಡ್ನ ಹುಡುಕ್ತಾ ಇದ್ದೀನಿ. ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ಎಕ್ಸಲೆಂಟ್ ಆಗಿ ಪ್ಲಾನ್ ಮಾಡಿ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇದನ್ನ ಅಪ್ರಿಷಿಯೇಟ್ ಮಾಡೋಣ ಅಂತ ಅವ್ರನ್ನ ಹುಡುಕ್ತಾ ಇದ್ದೀನಿ. ಓಕೆ, ಬಾಯ್. ಹಲೋ ಸರ್. ಸರ್, ನಾನೇ ಈವೆಂಟ್ ಹೆಡ್ ಸರ್. ಮೈ ನೇಮ್ ಇಸ್ ಯಾಮಿನಿ. ಹಲೋ. ಅಪ್ಪ ದೇವ್ರೆ, ಅಭಿ ಒಬ್ಬರೇ ರೂಮ್ನಲ್ಲಿದ್ರೆ ಚೆನ್ನಾಗಿರುತ್ತೆ. ಅಭಿ ಹತ್ರ ದೇವಿ ವಿಷಯನ ಹೇಳಲೇಬೇಕು. ಅದಕ್ಕೆ ನೀನೇ ಜೊತೆಯಾಗಿರ್ಬೇಕು ದೇವ್ರೆ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಅಭಿ ಇರಬೇಕು. ದೇವಿ ಜೀವನನ ಕಾಪಾಡು. ಇದೇ ಹುಡ್ಗನ್ ರೂಮ್ ಅಂತ ಆಟೋ ಡ್ರೈವರ್ ಹೇಳಿದ್ನಲ್ಲ.